ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಒಂದು ಶಾಲೆಯ ವಿದ್ಯಾರ್ಥಿಗಳು ಒಳ ಆವರಣದಲ್ಲಿ ಮತ್ತು ಹೊರ ಆವರಣದಲ್ಲಿ ಗಿಡಗಳನ್ನು ನೆಡಲು ಯೋಚನೆ ಮಾಡಿದರು. ಪ್ರತಿ ತರಗತಿಯ ಪ್ರತಿ ವಿಭಾಗದಲ್ಲಿ ಗಿಡಗಳನ್ನು ಸಂಖ್ಯೆ ಅವರು ಅಧ್ಯಯನ ಮಾಡುತ್ತಿರುವ ತರಗತಿಯ ಸಂಖ್ಯೆಗೆ ಸಮವಾಗಿರುತ್ತವೆ ಎಂದು ತೀರ್ಮಾನಿಸಿದರು. ಉದಾಹರಣೆ, 1ನೇ ತರಗತಿ ಒಂದು ವಿಭಾಗ 1 ಗಿಡವನ್ನು, 2ನೇ ತರಗತಿ ವಿಭಾಗವು 2 ಗಿಡಗಳನ್ನು, ಹೀಗೆ 12ನೇ ತರಗತಿವರೆಗೆ ಮುಂದುವರೆದರೆ ಪ್ರತಿ ತರಗತಿಯಲ್ಲಿ 3 ವಿಭಾಗಗಳಿದ್ದರೆ ವಿದ್ಯಾರ್ಥಿಗಳ ನಡಬೇಕಾದ ಸಂಖ್ಯೆಗಳನ್ನು ಏನು ಮಾಡಬೇಕಾಗೈತಿ? ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳು ನಡಬೇಕಾದ ಗಿಡಗಳ ಸಂಖ್ಯೆಯನ್ನು ಕಂಡು ಹಾಗಾದ್ರೆ ನೋಡ್ರಿ ಎಷ್ಟದಪ್ಪ? 1ರಿಂದ 12ನೇ ತರಗತಿಯವರೆಗೆ ಗಿಡಗಳನ್ನು ನೆಡಬಹುದಾದ ಸಂಖ್ಯೆ. ಕರೆಕ್ಟಾ? ಹಂಗಾರೆ ಈಗ ಮೊದಲು 1ನೇತಿಂದ 12ನೇ ಮಟ್ಟ ಒಂದೊಂದೇ ವಿಭಾಗದಾಗ ಅಂತ ತಿಳ್ಕೊನು. 1ನೇತವ್ರು 1 ನೆಟ್ರೆ, 2ನೇತವ್ರು 2, 3ನೇತವ್ರು 3, 4ನೇತವ್ರು 4, 5ನೇತವ್ರು 5 ಡ್ಯಾಶ್ ಡ್ಯಾಶ್ ಡ್ಯಾಶ್, 12ನೇತವ್ರು 12 ಗಿಡಗಳನ್ನ ನೆಡ್ತಾರೆ. ಹಂಗಾರೆ ಇಲ್ಲಿ ನೋಡ್ರಿ, ಎ ಅಂದರೆ ಏನೈತಿ? ಫಸ್ಟ್ ಎ ಅಂದರೆ ಎಷ್ಟೈತಿ? 1 ಐತಿ. ಡಿ ಅಂದರೆ ಎಷ್ಟೈತಿ? +1 ಐತಿ. ಅದ ನೆಕ್ಸ್ಟ್ ಎನ್ ಅಂದರೆ ಎಷ್ಟೈತಿ? 12 ಐತಿ. ನಮಗೆ ಗೊತ್ತೈತಿ ಸೂತ್ರ ಏನೈತಪ್ಪ? ಮೊದಲನೇ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ SN = ಏನಂತ ಬರಿಬೋದು ಹೇಳ್ರಿ ನೋಡೋಣ? SN = n/2. ಮೊದಲನೇ ಪದ ಎ, ಕೊನೆಯ ಪದ ಎಲ್. ಕರೆಕ್ಟಾ? ಎನ್ ಅಂದರೆ ಎಷ್ಟೈತಿ? 12/2. ಎ ಅಂದರೆ ಎಷ್ಟೈತಿ? 1. ಎಲ್ ಅಂದರೆ ಎಷ್ಟೈತಿ ನೋಡ್ರಿ? ಕೊನೆಯದದು 12. ಕರೆಕ್ಟಾ? ಇಲ್ಲಿ ಎಷ್ಟು ಹೋಗ್ತೈತಿ? 2 1 2 6 ಇದು 6 ಬರ್ರಿ. ಇದು 12 1 ಕೂಡಿಸ್ರೆ ಎಷ್ಟಪ್ಪ? 13. ಗುಣಾಕಾರ ಐತಿ. 13 6 ಎಷ್ಟು ಬರೈತಿ? 78. ಹಂಗಾರೆ ಒಬ್ಬೊಬ್ರು ಒಂದೊಂದು ಗಿಡ ನೆಟ್ರೆ ಎಷ್ಟಾಯ್ತು? 78 ಆಯ್ತು. ಆದರೆ ವಿದ್ಯಾರ್ಥಿಗಳು ಗಿಡ ಎಷ್ಟು ಪ್ರತಿ ತರಗತಿಯಲ್ಲಿ ಎಷ್ಟು ಅದಾವ್ರಿ? 3 ವಿಭಾಗಗಳು. ಆದರೆ ಪ್ರತಿ ತರಗತಿಯಲ್ಲಿ 3 ವಿಭಾಗಗಳಿದ್ದರೆ ಅಂದರೆ ಎಷ್ಟು ಬರಿಬೇಕು? 3 × 78. ಕರೆಕ್ಟಾ? 3 × 78. 8 3 ಎಷ್ಟು ಬರೈತಪ್ಪ? 24. 2 ಕೈಲ 7 3 21. ಅದೊಂದು 22 23. ಹಂಗಾರೆ ಎಷ್ಟು ಬಂತು? 234. ಹಂಗಾರೆ ಒಟ್ಟು ಗಿಡಗಳ ಸಂಖ್ಯೆ ಎಷ್ಟು ಬರ್ತಾವೆ? ಒಟ್ಟು ಗಿಡಗಳ ಸಂಖ್ಯೆ ಎಷ್ಟು ಬರೈತಿ? 234. ಎಷ್ಟು ಬರೈತಪ್ಪ? 234.